ಹಾಯ್ ನಮಸ್ತೆ. ನಾನಿವತ್ತು ಹೋಗ್ತಾ ಇರೋದು ಎಲ್ಲಿಗೆ ಗೊತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿರುವಂತಹ ಒಂದು ಅದ್ಭುತ ಜಾಗಕ್ಕೆ. ಇದು ಇರೋದು ರಾಮನಗರ ಜಿಲ್ಲೆಯಿಂದ ಕನಕಪುರ ರಸ್ತೆಯಲ್ಲಿ ಸುಮಾರು 15 ಕಿಲೋಮೀಟರ್ ದೂರ ಹೋದಾಗ ಉದರಹಳ್ಳಿ ಎಂಬ ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ಜಾಗಕ್ಕೆ ಭಕ್ತಿ ಮತ್ತು ಸಾಹಸವನ್ನು ಒಟ್ಟುಗೂಡಿಸುವ ಈ ಬೆಟ್ಟವನ್ನು ಹತ್ತುವುದು ಒಂದು ವಿಶಿಷ್ಟವಾದ ಅನುಭವವನ್ನು ನೀಡುತ್ತದೆ. ಅದುವೇ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಾಲಯ. ನಾವು ಇಲ್ಲಿಗೆ ಹೋಗಬೇಕು ಅಂದರೆ ನಮ್ಮದೇ ಆದಂತಹ ಬೈಕ್ ಅಥವಾ ಕಾರಲ್ಲಿ ಹೋಗಬೇಕಾಗ್ತದೆ. ಯಾಕೆಂತ ಹೇಳಿದರೆ ಇಲ್ಲಿ ಬೇರೆ ಯಾವುದೇ ಬಸ್ ಅಥವಾ ಬೇರೆ ಯಾವ ಆಟೋ ಯಾವುದೂ ಇಲ್ಲಿ ಹೋಗಲ್ಲ. ಆದ್ದರಿಂದ ನಮ್ಮದೇ ಸ್ವಂತ ಗಾಡಿಯಲ್ಲಿ ಹೋಗುವಂಥದ್ದು. ಪ್ರಕೃತಿಯ ಮಧ್ಯದಲ್ಲಿ ಇರುವಂತಹ ಈ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಾಲಯದ ಒಳಗೆ ಹೇಗಿದೆ ಅಂತ ನೋಡೋಣ. ಹಾಗೂ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಲ್ಲಿನ ಅರ್ಚಕರು ಏನು ಹೇಳ್ತಾರೆ ಕೇಳೋಣ. ओम सिद्धेश्वराय नमः। ओम शिवाय नमः। महेश्वराय नमः। चतुर्वे नमः। पिराण्ये नमः। शेषेकराय नमः। वामदेवाय नमः। विरूपाक्षाय नमः। कपिले नमः। नीललोहिताय नमः। शंकराय नमः। शुक्लपाणिये नमः। कट्वाङ्गिने नमः। किशोरवाय नमः। श्रीकृष्णाय नमः। अंबिकानाथाय नमः। श्रीधराय नमः। वसुदेवाय नमः। भवाय नमः। शिवाय नमः। त्रिलोकेशाय नमः। वीरभद्राय नमः। गणानाथाय नमः। प्रजापतिये नमः. ಇದು ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಟೆಂಪಲ್ ಅಂತ ಕರೀತಾರೆ. ಹಾ, ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇದು ದಕ್ಷಿಣಾಭಿಮುಖವಾಗಿರೋದ್ರಿಂದ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ನಿವಾರಣೆ ಇರುತ್ತೆ. ಆರೋಗ್ಯ ಸಮಸ್ಯೆಯವರು ಮುಂದೆ ಬಾವಿ ಇದೆ, ಬಾವಿಲಿ 3 ಬಿನ್ಗೆ ನೀರು ಹಾಕಿಸ್ಕೊಂಡು 5 ಪ್ರದಕ್ಷಿಣೆ ಹಾಕ್ಬೇಕು. ಆರ್ಥಿಕ ಸಮಸ್ಯೆ ಅಂದವರು, ಮದುವೆ ಲಗ್ನದವರು, ಆಮೇಲೆ ತಿರ್ಗಾ ಬೋರ್ ಹಾಕಿಸುವಂತವ್ರು ಅವ್ರು ಬಂದು ಹೂ ಪ್ರಸಾದ ಕೇಳ್ಬೋದು. ಭಗವಂತನಲ್ಲಿ ಮೊದಲನೇ ಪೂಜೆಗೆ ಬಂದು ಹೂ ಪ್ರಸಾದ ಕೇಳ್ಬೋದು. ಹಿಂದೆ ಮೂಲ ದೇವರಿದೆ. ಇದು 1200 ವರ್ಷ ಇತಿಹಾಸವುಳ್ಳ ದೇವಸ್ಥಾನ. ಓಕೆ, ಮೊದಲು ಇದೇ ತರ ಇತ್ತಾ ಅಥವಾ ಇವಾಗ ಜೀರ್ಣೋದ್ಧಾರ ಆಗಿ 8 ತಿಂಗಳು ನಡೀತಾ ಇದೆ. ಅದು ಮುಂದೆ ಶಿವಂದು ಇದೆ ಅಲ್ವಾ? ಅದು 101 ಲಿಂಗ ಕಲ್ಯಾಣಿ. ಅದು 101 ಲಿಂಗ ಇದೆಯಾ ಇವಾಗ? 101 ಲಿಂಗ. ಅದು ಇವಾಗ ಆಗಿರೋದಾ ಅಥವಾ ಮೊದಲಿಂದಾನೇ ಇತ್ತಾ? ಮೊದಲಾಗಿದೆಲ್ಲ ಇವಾಗ ಆಗಿರೋದು. ಅಂದ್ರೆ ಇಲ್ಲಿ ಸರ್ಪ ಸಂಚಾರ ಜಾಸ್ತಿ ಇದೆ. ಅಂದ್ರೆ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಭಗವಂತನಿಗೆ ಭಕ್ತಿ, ನಂಬಿಕೆ ಇಟ್ಕೊಬತ್ತು ಅಂದ್ರೆ ಭಗವಂತ ಕೈ ಬಿಡಲ್ಲ. ಅಂದ್ರೆ ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಇಬ್ರು ನೆಲೆಗೊಂಡವರು ಇಲ್ಲಿ. ಓಕೆ. ಈ ಒಂದು ದೇವಾಲಯದ ಹಿಂದೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇಲ್ಲಿ ಅವರು ತಪಸ್ಸು ಮಾಡಿದಂತಹ ಗುಹೆ ಇರೋದು. ಇಲ್ಲಿ ನಮಗೆ ಹೋಗ್ಲಿಕ್ಕೆ ಅವಕಾಶವಿಲ್ಲ, ಸಾರ್ವಜನಿಕರಿಗೆ ಅವಕಾಶ ನೀಡಿಲ್ಲ. ನೋಡಿ ಕಾಣ್ತಾ ಇದೆ ಅಲ್ವಾ, ಇದರ ಒಂದು ಮೂಲ ದೇವರು ಇಲ್ಲೇ ಇರುವಂಥದ್ದು. ಇಲ್ಲಿಗೆ ನೀವು ಬರಬೇಕು ಅಂದರೆ ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಬಂದು ದೇವರ ದರ್ಶನವನ್ನು ಮಾಡ್ಕೋಬಹುದು. ಯಾಕೆಂತೇಳಿದರೆ ಬೆಳಗ್ಗೆ ಮತ್ತು ಸಂಜೆಯ ಸಮಯ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸುತ್ತಲೂ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂಥ ಈ ದೇವಾಲಯ. ಅದೇ ತರಹ ಬೆಳಗ್ಗೆ ಮತ್ತು ಸಂಜೆಯ ಸಮಯ ನಮಗೆ ಹೆಚ್ಚಾಗಿ ಶಾಂತಿ ಮತ್ತು ಆಧ್ಯಾತ್ಮಿಕತೆ ಭಾವನೆ ತುಂಬ ಇರೋದ್ರಿಂದ ಇಲ್ಲಿ ಬಂದು ನಾವು ದರ್ಶನವನ್ನು ಪಡ್ಕೊಂಡ್ರೆ ಇನ್ನೂ ಉತ್ತಮವಾಗಿರುತ್ತೆ. ಅದೇ ತರಹ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಲು ಜನರು ಹೆಚ್ಚಾಗಿ ಇಲ್ಲಿ ಬರುವುದರಿಂದ ಈ ಒಂದು ದೇವಾಲಯ ಪ್ರಕೃತಿ ಸೌಂದರ್ಯಕ್ಕೆ ಒಂದು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದೆ ಅಂತಲೂ ಕೂಡ ಹೇಳಬಹುದು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ 101 ಲಿಂಗಗಳಿವೆ. ಈ ಲಿಂಗಗಳನ್ನು ಲಿಂಗಗಳ ಆಕಾರದಲ್ಲೇ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಇಲ್ಲಿನ ಮುಖ್ಯ ವಿಶೇಷತೆ. ಹಾಗೆ ಈ ಒಂದು ಪ್ರಕೃತಿಯನ್ನು ಇಷ್ಟಪಡುವವರು ಈ ಒಂದು ದೇವಾಲಯಕ್ಕೆ ವಿಸಿಟ್ ಮಾಡಬಹುದು. ಥ್ಯಾಂಕ್ ಯು.